ಬಿಜೆಪಿ ಶಾಸಕ ಯತ್ನಾಳ್ ಒಡೆತನದ ಸಕ್ಕರೆ ಕಾರ್ಖಾನೆಯನ್ನ ಬಂದ್ ಮಾಡಲಾಗಿದೆ. ಶಾಸಕ ಯತ್ನಾಳ್ ಒಡೆತನದ ಶುಗರ್ ಫ್ಯಾಕ್ಟರಿ ಬಂದ್ಗೆ ಆದೇಶವನ್ನ ನೀಡಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಕಾರ್ಖಾನೆಯನ್ನ ಬಂದ್ ಮಾಡಲಾಗಿದೆ. ಶಾಸಕ ಯತ್ನಾಳ್ ಒಡೆತನದ ಶುಗರ್ ಫ್ಯಾಕ್ಟರಿ ಬಂದ್ಗೆ ಆದೇಶ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಕಾರ್ಖಾನೆ ಬಂದ್ ಮಾಡಲಾಗಿದೆ. ಹುಮ್ನಾಬಾದ್ನ ಪ್ರಸನ್ನ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ಯತ್ನಾಳ್ ಒಡೆತನದ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆಯನ್ನ ಬಂದ್ ಮಾಡುವುದಕ್ಕೆ ಸೂಚನೆ ಕೊಡಲಾಗಿದೆ. ಚಿಮ್ಮಾಯಿದಾಲಾಯಿ ಗ್ರಾಮದಲ್ಲಿರುವಂತಹ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆ ಇದು. ಚಿಂಚೋಳಿ ತಾಲೂಕು ಗ್ರಾಮದಲ್ಲಿರುವ ಯತ್ನಾಳ್ ಒಡೆತನದ ಕಾರ್ಖಾನೆಯನ್ನ ಬಂದ್ ಮಾಡುವಂತೆ ಆದೇಶ ಬಂದಿದೆ. ಕಲುಷಿತ ನೀರು ಮುಲ್ಲಾಮಾರಿ ಜಲಾಶಯಕ್ಕೆ ಬಿಡ್ತಾ ಇರುವಂತಹ ಆರೋಪದ ಹಿನ್ನೆಲೆಯಲ್ಲಿ, ವಾಯು ಜಲ ಕಾಯ್ದೆ ಉಲ್ಲಂಘನೆ ಆರೋಪದ ಹಿನ್ನೆಲೆಯಲ್ಲಿ ಬೀಗ ಜಡಿಯುವಂತೆ ಆದೇಶ. ಕಾರ್ಖಾನೆ ಫ್ಯಾಕ್ಟರಿಗೆ ನೀಡಿರೋ ವಿದ್ಯುತ್ ನೀರಿನ ಸಂಪರ್ಕವನ್ನ ಕಡಿತ ಮಾಡಬೇಕು ಅಂತ ಆದೇಶ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ಶಾಸಕ ಯತ್ನಾಳ್ ಅವರ ಒಡೆತನದ ಶುಗರ್ ಫ್ಯಾಕ್ಟರಿಯನ್ನ ಬಂದ್ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಯತ್ನಾಳ್ ಅವರು ಏನಾದ್ರೂ ರಿಯಾಕ್ಟ್ ಮಾಡಿದಾರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದು ಪ್ರಗತಿ. ಬಿಜೆಪಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಲಬುರಗಿ ಜಿಲ್ಲೆಯ ಚಿಂಚೋಳಿನಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಪ್ರಾರಂಭ ಮಾಡಿದ್ರು. ಕಳೆದ ವರ್ಷವಷ್ಟೇ ಈ ಸಕ್ಕರೆ ಕಾರ್ಖಾನೆ ತನ್ನ ಕೆಲಸವನ್ನು ಕೂಡ ಶುರು ಮಾಡಿತ್ತು. ಆದ್ರೆ ಇದೀಗ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಕಾರ್ಖಾನೆಗೆ ಬೀಗ ಜಡಿಯುವಂತೆ ಆದೇಶವನ್ನ ನೀಡಿರುವಂತದ್ದು. ಯಾಕೆ ಈ ಆದೇಶ ನೀಡಿದೆ ಅಂತ ಹೇಳಿದ್ರೆ, ರೈತರಿಂದಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಿಮ್ಮಇದಲಾಯಿ ಅನ್ನುವಂತಹ ಗ್ರಾಮ ಇದೆ. ಅಲ್ಲಿ ಆ ಗ್ರಾಮದ ಹತ್ರ ಇವರು ಸಿದ್ದಶ್ರೀ ಅನ್ನುವಂತಹ ಶುಗರ್ ಫ್ಯಾಕ್ಟರಿ ಇತ್ತು. ಈ ಶುಗರ್ ಫ್ಯಾಕ್ಟರಿಯ ಕಲುಷಿತ ನೀರು ಪಕ್ಕದಲ್ಲಿರುವಂತಹ ಮುಲ್ಲಾಮಾರಿ ಜಲಾಶಯಕ್ಕೆ ವ್ಯಾಪಕ ಪ್ರಮಾಣದಲ್ಲಿ ಬಿಡಲಾಗ್ತಾ ಇತ್ತು. ಹಾಗಾಗಿ ಆ ನೀರನ್ನ ಅಕ್ಕಪಕ್ಕದ ಜಮೀನುಗಳಿಗೆ ಬಳಕೆ ಆಗುವಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಜಾನುವಾರುಗಳು ಕುಡಿದು ಸಾಕಷ್ಟು ಸಾವು ನೋವುಗಳು ಕೂಡ ಅಲ್ಲಿ ಸಂಭವಿಸಿತ್ತು. ಹಾಗಾಗಿ ರೈತಾಪಿ ವರ್ಗದವರು ಈ ಬಗ್ಗೆ ಸಾಕಷ್ಟು ಪ್ರತಿಭಟನೆ ಕೂಡ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ವಾಯುವ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಈ ಆದೇಶವನ್ನು ಹೊರಡಿಸಿರುವಂತದ್ದು. ಅದಷ್ಟೇ ಅಲ್ಲ, ಬೀಗ ಜಡಿಬೇಕು ಅನ್ನುವಂಥದ್ದು ಅಷ್ಟೇ ಅಲ್ಲ, ಈ ಫ್ಯಾಕ್ಟರಿಗೆ ಕಲ್ಪಿಸಲಾಗಿರುವಂತಹ ವಿದ್ಯುತ್ ಮತ್ತು ನೀರಿನ ಸಂಪರ್ಕವನ್ನು ಕೂಡ ಕಟ್ ಮಾಡುವುದಕ್ಕಾಗಿ ಆದೇಶವನ್ನ ನೀಡಿರುವಂತಹ ಆದೇಶ ಹೊರಬಿದ್ದಿರುವಂತದ್ದು. ಪ್ರಗತಿ, ಶರಣಯ್ಯ, ಎಷ್ಟು ವರ್ಷದಿಂದ ಆರೋಪ ಕೇಳಿ ಬರ್ತಾ ಇತ್ತು, ಇವಾಗ ಬಂದ್ ಮಾಡಲಾಗಿದೆ. ಎಷ್ಟು ವರ್ಷದಿಂದ ಇದೇ ರೀತಿಯಾಗಿ ರೈತರು ಆರೋಪ ಮಾಡಿದ್ರು, ಪ್ರತಿಭಟನೆ ಮಾಡ್ತಾ ಇದ್ರು? ಪ್ರಗತಿ, ಈ ಶುಗರ್ ಫ್ಯಾಕ್ಟರಿ ಇದೆಯಲ್ಲ, ಸಕ್ಕರೆ ಕಾರ್ಖಾನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು, ಇದು ಕಳೆದ ವರ್ಷವಷ್ಟೇ ಶುರುವಾಗಿರುವಂತಹ ಸಕ್ಕರೆ ಕಾರ್ಖಾನೆ ಇದು. ಈ ವರ್ಷ ಇಂತಹ ಒಂದು ಗಂಭೀರ ಆರೋಪ ಅಂದ್ರೆ ಕಳೆದ ಒಂದು 4 ತಿಂಗಳಿಂದಲೂ ಕೂಡ ಇಂತಹ ಗಂಭೀರ ಆರೋಪ ರೈತಾಪಿ ವರ್ಗದವರಿಂದ ಕೇಳಿ ಬರ್ತಾ ಇತ್ತು. ಅಲ್ಲಿ ಕಲುಷಿತ ನೀರು ಜಲಾಶಯಕ್ಕೆ ಹೋಗುವ ಹಿನ್ನೆಲೆಯಲ್ಲಿ ಅಲ್ಲಿ ಕುಡಿಯುವಂತಹ ಜನರಿಗೂ ಸಮಸ್ಯೆ ಆಗ್ತಾ ಇತ್ತು, ಜಾನುವಾರುಗಳಿಗೂ ಕುಡಿಯುವ ಸಮಸ್ಯೆ ಆಗ್ತಾ ಇತ್ತು, ಸಾಕಷ್ಟು ರೈತಾಪಿ ವರ್ಗದವರ ಹೊಲಗಳು ಕೂಡ ಹಾಳಾಗ್ತಾ ಇತ್ತು ಅನ್ನುವಂತಹ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ನಾನು ಬಂದ್ ಮಾಡೋದಕ್ಕೆ ಆದೇಶ ನೀಡಿದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಸಂಪರ್ಕಕ್ಕೆ ಇದುವರೆಗೂ ಸಿಕ್ಕಿಲ್ಲ. ಅವರಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಇದುವರೆಗೂ ಬಂದಿಲ್ಲ. ಈ ಒಂದ್ ಕಡೆ ಈ ರೈತಾಪಿ ವರ್ಗದವರ ಆರೋಪ ಒಂದ್ ಕಡೆ ಆದ್ರೆ, ಇಂತಹ ಆರೋಪಗಳಿರುವಂತಹ 2-3 ಕಾರ್ಖಾನೆಗಳು ಕಲಬುರಗಿನಲ್ಲಿರುವಂತದ್ದು. ಆ ಬಗ್ಗೆ ಸುವರ್ಣ ನ್ಯೂಸ್ ಸುದ್ದಿ ಕೂಡ ಪ್ರಸಾರ ಮಾಡಿತ್ತು. ಆ ಕಾರ್ಖಾನೆಗಳಿಗೆ ಇಲ್ಲದಂತಹ ಕ್ರಮ ಇದಕ್ಕೆ ಯಾಕೆ ಅನ್ನುವಂತಹ ಗೊಂದಲದ ನಡುವೆಯೂ ಕೂಡ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಇಂತಹ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಇದಕ್ಕೆ ಯತ್ನಾಳ್ ಆಗಿರ್ಬೋದು ಮತ್ತು ಆಡಳಿತ ಮಂಡಳಿಯವರು ಏನ್ ರಿಯಾಕ್ಷನ್ ಕೊಡ್ತಾರೆ ಅನ್ನುವಂಥದ್ದು ಮಾತ್ರ ಕಾದು ನೋಡ್ಬೇಕಾಗಿದೆ. ಶರಣಯ್ಯ, ಈಗ ರೈತಾಪಿ ವರ್ಗಕ್ಕೆ ಸಂತೋಷ ಆಗಿದೆಯಾ ಬಂದ್ ಆಗಿರೋದ್ರಿಂದ? ಅವ್ರೇನಾದ್ರೂ ಹೇಳಿದಾರ ರೈತರು? ಖಂಡಿತವಾಗಿಯೂ ರೈತ ಮುಖಂಡರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ನಾವು ಇದರಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನುವಂತಹ ಸಂಭ್ರಮವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಬೇಡಿಕೆ ಇಷ್ಟೇ ಇರುವಂತದ್ದು, ಫ್ಯಾಕ್ಟರಿ ಬಂದ್ ಮಾಡಬೇಕು ಅನ್ನುವಂಥದ್ದಲ್ಲ. ಒಂದ್ ಕಡೆ ಫ್ಯಾಕ್ಟರಿ ಬಂದ್ ಮಾಡಿದಾಗ ರೈತಾಪಿ ವರ್ಗದವರಿಗೆ ಒಂದ್ ಕಡೆ ಅನುಕೂಲ ಆದ್ರೂ ಕೂಡ, ಇನ್ನೊಂದ್ ಕಡೆ ಆ ವ್ಯಾಪ್ತಿನೊಳಗಳಿರುವಂತಹ ಕಬ್ಬನ್ನ ನುರಿಸಲಿಕ್ಕೆ ಆಗಲಾರದಂತಹ ಸಮಸ್ಯೆ ಕೂಡ ಮಾತನಾಡ್ತೀನಿ. ಇನ್ನು ಸಕ್ಕರೆ ಕಾರ್ಖಾನೆ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯತ್ನಾಳ್ ಅವರ ಒಡೆತನದ ಸಕ್ಕರೆ ಕಾರ್ಖಾನೆಯನ್ನ ಬಂದ್ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜಕೀಯವಾಗಿ ಎದುರಿಸಲಾಗದೆ ನಮ್ಮ ಎಥನಾಲ್ ಕಾರ್ಖಾನೆಗೆ ಸರ್ಕಾರ ನೋಟಿಸ್ ಅನ್ನ ಕೊಡಿಸಿದೆ. ರೈತರಿಗೆ ನೆರವಾಗುವ ದೃಷ್ಟಿಯಿಂದ ಕಾರ್ಖಾನೆಯನ್ನ ಸ್ಥಾಪಿಸಲಾಗಿತ್ತು. ಇದು ಯತ್ನಾಳ್ ಅವರು ಹೇಳಿರುವಂತಹ ಮಾತು. ಸರ್ಕಾರದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗ್ತೀನಿ, ನೋಟಿಸ್ಗಳಿಗೆ ಹೆದರುವ ಜಾಯಮಾನ ನನ್ನದಲ್ಲ. ರೈತರಿಗೆ ನೆರವಾಗೋ ದೃಷ್ಟಿಯಿಂದ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿದ್ದು.
ಸರ್ಕಾರದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗ್ತೀನಿ, ನೋಟಿಸ್ಗಳಿಗೆ ಹೆದರುವಂತಹ ಜಾಯಮಾನ ನನ್ನದಲ್ಲ, ಕಾಂಗ್ರೆಸ್ ಆಡಳಿತದ ವಿರುದ್ಧ ಹೋರಾಟ ಮಾಡುವಂತಹ ಶಕ್ತಿ ಇಮ್ಮಡಿಯಾಗಿದೆ ಅಂತ ಕಾರ್ಖಾನೆ ಬಂದ್ಗೆ ಯತ್ನಾಳ್ ಈ ರೀತಿಯಾಗಿ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯತ್ನಾಳ್ ಅವರು ಟ್ವೀಟ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಾ. ಯತ್ನಾಳ್ ಅವರ ಒಡೆತನದ ಸಕ್ಕರೆ ಕಾರ್ಖಾನೆಯನ್ನ ಬಂದ್ ಮಾಡಲಾಗಿದೆ. ರೈತಾಪಿ ವರ್ಗ ಆರೋಪ ಮಾಡಿತ್ತು, ಕಲುಷಿತ ನೀರು ಜಲಾಶಯಕ್ಕೆ ಸೇರ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ. ಇದರ ಹಿನ್ನೆಲೆಯಲ್ಲಿ ಈಗ ಬಂದ್ ಮಾಡಲಾಗಿದೆ. ಆದ್ರೆ ಈಗ ಯತ್ನಾಳ್ ಅವರು ಹೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡ್ತಾ ಇದೆ, ರೈತರಿಗೆ ನೆರವಾಗೋದ ದೃಷ್ಟಿಯಿಂದಾಗಿ ನಾವು ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿರೋದು, ಸರ್ಕಾರದ ವಿರುದ್ಧ ಹೀಗಾಗಿ ನ್ಯಾಯಾಲಯದ ಮೊರೆ ಹೋಗ್ತೀನಿ, ನೋಟಿಸ್ಗಳಿಗೆಲ್ಲ ಹೆದರುವಂತಹ ಜಾಯಮಾನ ಅಲ್ಲ ಅಂತ ಈ ರೀತಿ ಪೋಸ್ಟ್ ಮಾಡಿದ್ದಾರೆ. ಕಾರ್ಖಾನೆ ಬಂದ್ಗೆ ಯತ್ನಾಳ್ ಅವರು ಈ ರೀತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರದ ವಿರುದ್ಧ ಯತ್ನಾಳ್ ಅವರು ಪೋಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜಕೀಯವಾಗಿ ಎದುರಿಸಲಾಗದೆ ನಮ್ಮ ಎಥೆನಾಲ್ ಕಾರ್ಖಾನೆಗೆ ನೋಟಿಸ್ ಅನ್ನ ಕೊಡಿಸಿದೆ, ರೈತರಿಗೆ ನೆರವಾಗುವ ಹಾಗೂ ಹಿಂದುಳಿದಂತಹ ಪ್ರದೇಶಗಳ ಉದ್ಯೋಗ ಸೃಷ್ಟಿ ಮಾಡುವಂತಹ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಲಾಗಿತ್ತು. ಕಾನೂನು ರೀತಿಯಲ್ಲಿ ನ್ಯಾಯಾಲಯದಲ್ಲಿ ಇದನ್ನ ಪ್ರಶ್ನಿಸಲಾಗುತ್ತೆ. ಈ ನೋಟಿಸ್ ಆದೇಶಗಳಿಗೆ ಹೆದರುವಂತಹ ಜಾಯಮಾನ ನನ್ನದಲ್ಲ, ಕಾಂಗ್ರೆಸ್ ಆಡಳಿತದ ವಿರುದ್ಧ ಹೋರಾಟ ಮಾಡುವ ಶಕ್ತಿ ಇಮ್ಮಡಿಯಾಗಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಯತ್ನಾಳ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.